ಚಿತ್ರದುರ್ಗದ 7 ಸುತ್ತಿನ ಕಲ್ಲಿನ ಕೋಟೆ. ಸೊ ಸೇಮ್ ಆನೆ ತರ ಇದೆ ನೋಡಿ. ಮಾಡ್ತಾರೆ 5 ದಿನ ಹಬ್ಬ ಇರುತ್ತೆ. ಹತ್ರ ಇಟ್ಕೋ. ಹಲೋ ನಮಸ್ಕಾರ ಎಲ್ರಿಗೂ, ನಾನು ನಿಮ್ಮ ಪ್ರೀತಿ ಅನುಷಾ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಏನಪ್ಪ ಇದು ಏನೋ ತೋರಿಸ್ತಾ ಇದ್ದೀನಿ ಅನ್ಕೊಂಡ್ರಾ? ಎಸ್, ಇದು ನಮ್ಮ ಚಿತ್ರದುರ್ಗದ 7 ಸುತ್ತಿನ ಕಲ್ಲಿನ ಕೋಟೆ. ಸೊ ಹಿರಿಯರ ಹಬ್ಬ ಮುಗಿಸ್ಕೊಂಡು ನಾವು ಹಾಗೆ ಕೋಟೆಗೆ ಹೋಗಿ ಬರೋಣ ಅಂತ ಬಂದಿದ್ವಿ. ಏನಕ್ಕೆ ಬಂದ್ವಿ ಆ್ಯಂಡ್ ಯಾರು ನೋಡೋದಕ್ಕೆ ಬಂದ್ವಿ ಅಂತ ಹೇಳ್ತೀನಿ. ನಾನು ಕೋಟೆ ಹತ್ತಿದ ಸುಮಾರು ವರ್ಷನೇ ಆಗೋಯ್ತು ಅಂತ ಹೇಳ್ಬೋದು. ಆಫ್ಟರ್ ಸೆಕೆಂಡ್ ಡೆಲಿವರಿ ಆದ್ಮೇಲಂತೂ ನನ್ಗಾಗದೇ ಇಲ್ಲ ಕೋಟೆ ಎಲ್ಲ ಹತ್ತೋದಕ್ಕೆ ಅಂತ ಅನ್ಕೋತಾ ಇದ್ದೆ. ಬಟ್ ಒಬ್ರು ಕರೆಸ್ಕೊಂಡ್ರು, ಅವ್ರು ಯಾರು ಅಂತ ತೋರಿಸ್ತೀನಿ. ನಿಜವಾಗ್ಲೂ ಕೋಟೆ ಹತ್ತೋದಕ್ಕೆ ಆಗ್ತಾ ಇಲ್ಲ, ಅಷ್ಟು ಸುಸ್ತಾಗ್ತಾ ಇತ್ತು ನನಗೆ. ಬಟ್ ಆದರೂ ಬಿಟ್ಟಿಲ್ಲ, ಹತ್ಕೊಂಡು ಹೋಗ್ತಾ ಇದ್ದೀನಿ. ಎಸ್, ನಾವು ಬಂದಿದ್ದು ಇವರ ದರ್ಶನ ಪಡೆಯೋದಕ್ಕೆ. ಇವರು ಚಿತ್ರದುರ್ಗದ ಏಕನಾಥೇಶ್ವರಿ ದೇವಿ. ಸೊ ಚಿತ್ರದುರ್ಗದ ಫೇಮಸ್ ದೇವತೆ ಅಂತಲೇ ಹೇಳ್ಬೋದು. ನಾನು ಇವರ ದರ್ಶನ ಪಡೆದು ಸುಮಾರು ವರ್ಷಗಳೇ ಆಗೋಗಿತ್ತು. ಬಟ್ ನನ್ನ ಹಸ್ಬೆಂಡ್ ಮಾತ್ರ ಪ್ರತಿ ಸರಿ ಚಿತ್ರದುರ್ಗ ಬರಲಿ ಮಿಸ್ ಮಾಡದೆ ಇಲ್ಲಿಗೆ ಬಂದೇ ಬರ್ತಾರೆ. ಅಂತೂ ದೇವಿ ದರ್ಶನ ಎಲ್ಲ ಚೆನ್ನಾಗಾಯಿತು, ಮುಗಿಸ್ಕೊಂಡು. ಆ್ಯಂಡ್ ಚಿಕ್ಕ ಮುದ್ದಾಗಿರೋ ಕೋತಿಮರಿ ಇತ್ತು. ಬಟ್ ನನಗೆ ಹತ್ರ ಹೋಗೋದಕ್ಕೆ ತುಂಬ ಹೆದರಿಕೆ ಆಗ್ತಿತ್ತು ಅಂತ ದೂರದಿಂದ ವಿಡಿಯೋ ಕ್ಯಾಪ್ಚರ್ ಮಾಡಿದೆ. ಕೋಟೆ ಏನು ಹತ್ತಲಿಲ್ಲ, ಜಸ್ಟ್ ದೇವ್ರ ದರ್ಶನ ಮಾಡೋದಕ್ಕಷ್ಟೇ ಬಂದಿತ್ತು. ಮುಗಿಸ್ಕೊಂಡು ಈಗ ಹಾಗೆ ಹೋಗ್ತಾ ಇದ್ದಾರೆ. ಸ್ವಲ್ಪ ಫೋಟೋಸ್ ಹಾಗೆ ವಿಡಿಯೋಸ್ ತೊಗೊಂಡು ಹೋಗ್ತಾ ಇದ್ವಿ. ಆ್ಯಂಡ್ ಮಕ್ಕಳು ಮನೇಲಿ ಮಲಗಿದ್ದಾರೆ, ಅವ್ರನ್ನ ಬಿಟ್ಟು ಬಂದಿದ್ವಿ. ಅವ್ರು ಎದ್ದೊಳಷ್ಟಿಗೆ ಹೋಗಬೇಕು ಅಂತ ಹೇಳಿ ಜಸ್ಟ್ ದೇವ್ರ ದರ್ಶನ ಮಾಡಿಕೊಂಡು ಹೋಗ್ತಾ ಇದ್ವಿ. ನನಗೆ ಚಿತ್ರದುರ್ಗದ ಫುಲ್ ಕೋಟೆನ ನಿಮ್ಮ ಜೊತೆ ಶೇರ್ ಮಾಡಬೇಕು ಅನ್ನೋ ಆಸೆ ಇದೆ. ಬಟ್ ಡೆಫಿನೆಟ್ಲಿ ಒನ್ ಟೈಮ್ ಹೋಗ್ತೀನಿ, ಹೋಗಿ ವಿಡಿಯೋ ಮಾಡ್ಕೊಂಡು ಶೇರ್ ಮಾಡ್ತೀನಿ. ಈ ಕಲ್ಲೇನು ತೋರಿಸ್ತಾ ಇದ್ದೀನಿ, ಇದು ಸೇಮ್ ಆನೆ ಥರ ಇದೆ ನೋಡಿ. ನಿಜನೋ ಅಲ್ವಾ ಅಂತ ಕಮೆಂಟ್ ಮಾಡಿ ಹೇಳಿ. ಹಾಗೆ ಮುಗಿಸ್ಕೊಂಡು ಮನೆಗೆ ಬಂದ್ವಿ. ಮಳೆನೂ ಶುರುವಾಗೋಯಿತು. ಹಾಯ್. ಬಿಡಿಸ್ಬಿಡ ಕ್ಯೂಟ. ಮನೆಗೆ ಬರೋಷ್ಟೊತ್ತಿಗೆ ಇಬ್ರು ಎದ್ದಿದ್ದಾರೆ. ಎದ್ದು ನಮಗೆ ವೆಯ್ಟ್ ಮಾಡ್ತಾ ಇದ್ರು. ಅವರಿಬ್ರ ಜೊತೆ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿ ಈಗ ಲಕ್ಷ್ಮೀ ಪೂಜೆಗೆ ರೆಡಿ ಮಾಡ್ಕೋಬೇಕು.
ನಮ್ಮ ಮನೇಲಿ ಹೇಗಪ್ಪ ಅಂತಂದರೆ, ಈಗ ನಾವು ಊರಿಗೆ ಹೋಗೋಷ್ಟೊತ್ತಿಗೆ ಮನೇಲಿ ಲಕ್ಷ್ಮೀ ಪೂಜೆ ಹಾಗೆ ಹಿರಿಯರ ಪೂಜೆ ಪ್ರತಿಯೊಂದು ಮುಗಿಸ್ಕೋತಾರೆ. ಏಕೆಂದರೆ ನಮಗೆ ಟೈಮ್ ಇರೋದಿಲ್ಲ ಅಲ್ವಾ, ನೆಕ್ಸ್ಟ್ ಹೋಗ್ಬಿಡ್ತೀವಿ. ಹಾಗಾಗಿ ಲಕ್ಷ್ಮೀ ಪೂಜೆ ಹಾಗೆ ಹಿರಿಯರ ಪೂಜೆ ಎರಡನ್ನೂ 1 or 2 ಡೇಸಲ್ಲಿ ಮುಗಿಸ್ಕೋತೀವಿ. ಬಟ್ ನಮ್ಮ ಮಲೆನಾಡು ಸೈಡು ಬೇರೆ ರೀತಿ ಮಾಡ್ತಾರೆ. 5 ದಿನ ಹಬ್ಬ ಇರುತ್ತೆ. ಎಣ್ಣೆ ಸ್ನಾನದಿಂದ ಶುರು ಮಾಡ್ತಾರೆ. ಎಣ್ಣೆ ಸ್ನಾನ ಒಂದಿನ ಆದಾದರೆ, ಒಂದಿನ ಆದರೆ ಲಕ್ಷ್ಮೀ ಪೂಜೆ ಒಂದಿನ, ಹಾಗೆಯೇ ಗೋವರ್ಧನ ಪೂಜೆ ಅಂತ ಒಂದಿನ ಮಾಡ್ತಾರೆ. ಇದನ್ನು ಅಣ್ಣ ತಂಗಿ ಹಬ್ಬ ಅಂತ ಸಹ ಕರೀತಾರೆ. ಹಾಗೆ ಈ ರೀತಿ 5 ದಿನ ಒಂದೊಂದು ಹಬ್ಬನ ಮಾಡ್ತಾರೆ. ಬಟ್ ನನಗೆ ಅಷ್ಟು ಅದ್ರ ಬಗ್ಗೆ ಗೊತ್ತಿಲ್ಲ, ಸ್ವಲ್ಪ ತಿಳ್ಕೊಂಡಿದ್ದೀನಿ ಅಷ್ಟೇ. ಬಟ್ ದೀಪಾವಳಿನ ನಾನು ಯಾವತ್ತೂ ನಮ್ಮೂರಲ್ಲಿ ಸೆಲೆಬ್ರೇಷನ್ ಮಾಡಿಲ್ಲ. ಒನ್ ಇಯರ್ ಲಾಸ್ಟು ಪ್ರೆಗ್ನೆಂಟ್ ಇದ್ದೆ ಅಂತ ಬರೋದಕ್ಕಾಗಿಲ್ಲ ಅಂತ ಲಾಸ್ಟ್ ಇಯರ್ ಯಾವಾಗೋ ಇದ್ದೆ ಅಷ್ಟೇ. ಆಗ ನನಗೆ ಗೊತ್ತಾಗಿದ್ದು 5 ಡೇಸ್ ಇರುತ್ತೆ ಇಲ್ಲಿ ದೀಪಾವಳಿ ಅಂತ. ಹಾಗೆ ಲಕ್ಷ್ಮೀ ಪೂಜೆಗೆ ಎಲ್ಲ ರೆಡಿ ಮಾಡ್ಕೋತಾ ಇದ್ವಿ. ಸೊ ಕಂಕಣ ಎಲ್ಲ ಕಟ್ಕೊಂಡು ದೇವರಿಗೆಲ್ಲ ಕಟ್ಟಿ ಈಗ ಪೂಜೆನ ಶುರು ಮಾಡಿದ್ವಿ. ಹಾಗೆ ನನ್ನ ಹಸ್ಬೆಂಡ್ಗೆ ವಿಡಿಯೋ ಮಾಡಿ ಅಂತಂದರೆ ತಮಾಷೆ ಮಾಡ್ಕೊಂಡು ನಿಂತಿದ್ದಾರೆ. ತೋರಿಸ್ತೀನಿ, ವಾಯ್ಸ್ ಕೇಳಿಸ್ಕೊಳ್ಳಿ. ಮಹಾಲಕ್ಷ್ಮಿ ಮನೆಗೆ ಬಾರಮ್ಮ, ನಮ್ಮ ಮನೆಯನ್ನು ಬೆಳಗಿ ಕಾಯಮ್ಮ. ಮಹಾಲಕ್ಷ್ಮಿ ಮನೆಗೆ ಬಾರಮ್ಮ, ಫಸ್ಟು ಶಿವಮೊಗ್ಗಕ್ಕೆ ಬಂದು ಈ ಕಡೆ ಬಾರಮ್ಮ.
ಪಪ್ಪು ಓಯ್ ದುಮ್ಮಣ್ಣ ಓನ ನಿಂದು ಕತೆ ಸೊ ಲಕ್ಷ್ಮೀ ಪೂಜೆ ನೋಡಿದ್ರಲ್ವಾ, ಕಂಪ್ಲೀಟ್ ಲಕ್ಷ್ಮೀ ಪೂಜೆ ಮುಗೀತು. ಮನೇಲಿರೋ ಪ್ರತಿಯೊಬ್ಬರು ಪೂಜೆನ ಮುಗಿಸ್ಕೊಂಡು ಈಗ ಪಟಾಕಿ ಹಚ್ಚೋದು. ನಾವು ತುಂಬ ಜೋರಾಗಿ ಸೌಂಡ್ ಆಗುವಂತಹ ಪಟಾಕಿಗಳು ಯಾವುದು ಹಚ್ಚಿಲ್ಲ, ಬಿಕಾಸ್ ಮಕ್ಕಳು ಹೆದರ್ತಾರೆ ಅಂತ. ಜಸ್ಟ್ ಬೆಳಕು ಕೊಡುವಂತಹ ಪಟಾಕಿಗಳು ಅಷ್ಟೇ. ಅಂದರೆ ಸುಸುರು ಬತ್ತಿ, ಫ್ಲವರ್ ಪಾಟ್, ಹಾಗೆಯೇ ಈ ಭೂಚಕ್ರ, ಈ ರೀತಿ ಪಟಾಕಿಗಳು ಅಷ್ಟೇ ಸಿಂಪಲ್ ಆಗಿ ಹಚ್ಚಿದ್ದು. ಈ ಪಟಾಕಿಗಳಿಗೆ ಅಪ್ಪು ಯಾಕೋ ಈ ವರ್ಷ ತುಂಬಾ ಹೆದರ್ತಾ ಇದ್ದ. ವಿಡಿಯೋನೇ ಮಾಡಿ ದೀಪಾವಳಿ ತಾತ ಹ್ಯಾಪಿ ದೀಪಾವಳಿ. ನಮ್ಮ ಮುದ್ದು ತಾತ ಮೇಲೆ ಬಂತು ಪಟಾಕಿ ಅಲ್ಲಿನೂ ಬಂತು. ಏನ್ ನನಗೆ ಹುಡುಕ್ತಿದ್ರ? ಅದನ್ನು ಮಾಡ್ತಿಲ್ಲ ಅವನು. ಒಳ್ಳೇದು ನೀಟಾಗಿ ಅವರಿಬ್ರು ಏನೋ ಮಾಡ್ತವ್ರ. ಏನ್ ಫೋಟೋ ಇದು? ಮೇಲೊಂದು ಪಟಾಕಿ, ಕೆಳಗೊಂದು ಪಟಾಕಿ. ತಡಿ, ಇನ್ನೂ ಇದಾವ ತರ್ತೀನಿ. ಮೇಲ್ 3 ಬಂತು ಗೊತ್ತಾ ಈಗ ನಿಮ್ಗೆ. ಹ್ಯಾಪಿ ದೀಪಾವಳಿ, ಎಲ್ಲರೂ ಒಳ್ಳೇದಾಗ್ಲಿ. ಹ್ಯಾಪಿ ದೀಪಾವಳಿ. ತಾತ ಸೀರೆ ತಾತ. ದೂರ ಇಟ್ಕೊಳ್ಳೆ. ನೋಡು ಫೇಸ್ ಹತ್ರ ಇಟ್ಕೊಂಡಿ, ಕಣ್ಣ ಹತ್ರ ಇಟ್ಕೊಂಡಿ. ಯಾರಪ್ಪ? ನಾನು ಅದೊಂದು ಇಡ್ರಿ, ಭೂಚಕ್ರ ಇಡ್ರಲ್ಲಿ ತಾತ. ನಗ್ತಾ ನೋಡು, ನೋಡ್ದ ಹಚ್ಬೇಡ್ರಿ ಬಾವ, ಒಂದ್ ಸಾಕು. ನೀರಾಮ ಬರಮ್ಮ, ನೀನು ಹೋಗಮ್ಮ ಈಗ. ಬರ್ರಿ ತಾತ, ಈ ಕಡೆ ಬರ್ರಿ, ಎಲ್ಲರೂ ಬರ್ರಿ. ಹಾ, ಭೂಚಕ್ರ ಅಂದ್ರೆ ಅದೊಂದು ಹಚ್ಚಿ, 2 ಹಚ್ಚಿ. ಏನ್ ಬರಲ್ಲ, ಸುಮ್ನೆ ಇರ್ರಿ. ಅವನಿಗೆ ಬರ್ತಾಯಿಲ್ಲ, ಮೇಲೆ ಹೋಗ್ತೈತೆ, ಇಟ್ಕೊಳ್ರಿ. ರಚನೆ ಇಸ್ಕೊಳಮ್ಮಲ್ಲ ಅಮ್ಮನ ಹತ್ರ ಅದನ್ನ ಹಚ್ಚೆ. ಅದ್ರ ಮೇಲ್ ಬಿಡ್ಬೇಕಣ ಯಾವಾಗ್ಲೂ. ಇದನ್ನ ಹಚ್ಚ.
ಇಲ್ಲ 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 ಬರದ್ ಮಾಡು ಹಚ್ಚಮ್ಮ ಅಷ್ಟೇ ಹಚ್ ವಾವ್ ಎಲ್ಲ ಇದಕ್ಕೋಗೋಣ ಅವೇ ಹ್ಯಾಪಿ ದೀಪಾವಳಿ ಹ್ಯಾಪಿ ದೀಪಾವಳಿ. ಹತ್ರ ಇಟ್ಕೋ ಆಯ್ತಾಯ್ತು ಮಾತಾಡ್ಸ್ಬಾರ್ದು ನೋಡಿ ಏನು ಅಷ್ಟಿನ್ ಬಾರೆ